ಗಿರೀಶ್ ಅಣ್ಣ ಮತ್ತೆ ಲಕ್ಷ್ಮೀ ಅಕ್ಕ ಅವರು ಇಡೀ ಫ್ಯಾಮಿಲಿ ಬಂದಿದೆ. ಅವರ ವೆಡ್ಡಿಂಗ್ ಆನಿವರ್ಸರಿ. ಹಾಗಾಗಿ ಒಂದು ಅದ್ಭುತವಾದಂತಹ ಕೆಲಸವನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಜೊತೆ ಬಂದು ಆಚರಣೆ ಮಾಡಿಕೊಂಡು, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಆಶೀರ್ವಾದ ಪಡ್ಕೊಂಡು ನಿಮ್ಗೆಲ್ಲರೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಂಡಿದೆ. ಹೋಗಿ ಪಾರ್ಟಿ ಮಾಡಿಕೊಂಡು ಅಲ್ಲಿ ದುಡ್ಡು ವೇಸ್ಟ್ ಮಾಡಿಕೊಂಡು ಆಚರಣೆ ಮಾಡ್ಕೊಳ್ಳೋ ಬದಲು ಒಂದಷ್ಟು ಜನಕ್ಕೆ ಊಟ ಹಾಕಿದ್ರೆ ಸಮಾಧಾನ ಸರ್, ಅದಕ್ಕೆ ಹುಡಿಕೊಂಡಿದ್ದು ಬನ್ನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳಲ್ಲಿ ಗಿರೀಶ್ ಅಣ್ಣ ಮತ್ತೆ ಲಕ್ಷ್ಮೀ ಅಕ್ಕ ಅವರು ಇಡೀ ಫ್ಯಾಮಿಲಿ ಬಂದಿದೆ. ಅವರ ವೆಡ್ಡಿಂಗ್ ಆನಿವರ್ಸರಿ. ಹಾಗಾಗಿ ಒಂದು ಅದ್ಭುತವಾದಂತಹ ಕೆಲಸವನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಜೊತೆ ಬಂದು ಆಚರಣೆ ಮಾಡಿಕೊಂಡು, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ನಿಮ್ಗೆಲ್ಲರೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಜೋರಾಗಿ ಒಳ್ಳೆಯದಾಗಿ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕಲಿಸಿ ವಿವಾಹ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ತಾವೇನಕ್ಕೆ ಇಷ್ಟಪಡ್ತೀರಾ? ಎಲ್ಲೋ ಒಂದು ಹೋಗಿ ಪಾರ್ಟಿ ಮಾಡಿಕೊಂಡು ಅಲ್ಲಿ ದುಡ್ಡು ವೇಸ್ಟ್ ಮಾಡಿಕೊಂಡು ಆಚರಣೆ ಮಾಡ್ಕೊಳ್ಳೋ ಬದಲು ಒಂದಷ್ಟು ಜನಕ್ಕೆ ಊಟ ಹಾಕಿದ್ರೆ ಸಮಾಧಾನ ಸರ್, ಅದಕ್ಕೆ ಹುಡಿಕೊಂಡಿದ್ದು ಬನ್ನಿ. ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ ಬಂದ್ರೆ ಖುಷಿ ಆಗುತ್ತೆ. ನಮ್ಮಂಥವ್ರು ಇದನ್ನೆಲ್ಲ ನೋಡಿ ಇನ್ನೂ ಸಪೋರ್ಟ್ ಮಾಡಬೇಕು. ನಿಮ್ಮಂಥವ್ರಿಗೆ ಇದನ್ನೆಲ್ಲ ಸಾಕೋದಿಕ್ಕೆ ನಾವು ಒಬ್ಬರಿಬ್ಬರು ಸಾಕೋದಕ್ಕೆ ಕಷ್ಟಪಡ್ತೀವಿ. ಇಷ್ಟೊಂದು ಜನ ಸಾಕ್ತಾ ಇಲ್ಲ. ತುಂಬಾ ಖುಷಿ ಆಯ್ತು ಇದು ಬಂದು ನೋಡುತ್ತೆ. ಕರ್ನಾಟಕ ಜನಕ್ಕೆ ಹೇಳ್ತೇನೆ, ಯಾವುದೇ ದುಡ್ಡು ವೇಸ್ಟ್ ಮಾಡಿದೆ, ಅನ್ನ ವೇಸ್ಟ್ ಮಾಡಿದೆ, ನಿಮ್ಮಂಥ ಜೊತೆ ಕೈ ಜೋಡಿಸಿ ಇನ್ನೂ 10,000 ಜನಕ್ಕೆ ಆಶ್ರಯ ಕೊಟ್ಟಿರೋ ನಿಮಗೆ ಒಳ್ಳೇದಾಗಲಿ, ಹೆಲ್ಪ್ ಮಾಡಲಿ, ಸಪೋರ್ಟ್ ಮಾಡಲಿ ಅಂತ ಹೇಳ್ತೀನಿ. ನಮಸ್ಕಾರ. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ. ನಾವೆಲ್ಲೋ ಹೋಗಿ ದುಡ್ಡು ಕಳಿಯೋ ಬದಲು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಒಂದೊತ್ತಿನ ಊಟನಾದ್ರೂ ಇನ್ನೊಬ್ರಿಗೆ ದಾನದ ರೂಪದಲ್ಲಿ ನೀಡ್ಬೋದಲ್ಲ ಅನ್ಕೊಂಡು ನಾವಿಲ್ಲಿಗೆ ಬಂದ್ವಿ. ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಮೇಡಮ್. ಒಳ್ಳೆಯದಾಗಲಿ. 3 ವರ್ಷ ಚೆನ್ನಾಗಿದೆ, ಖುಷಿಯಾಗಿದೆ. ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ಮುಖ್ಯವಾಗಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗಲಿ. ದೇವರು ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.